ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ವಕೀಲರು ಒಂದು ಸಲಹೆ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ವಿಸ್ತಾರ ನ್ಯೂಸ್ಗೆ ಬಳ್ಳಾರಿ ಜೈಲು ಮೂಲಗಳು ಮಾಹಿತಿ ತಿಳಿಸಿದ್ದಾರೆ. ನಿಮ್ಮ ಲೈಫ್ ಮುಗಿದಿದೆ ಅಂತ ತಿಳಿದುಕೊಳ್ಳಬೇಡಿ, ನಿಮಗೆ ಲೈಫ್ ಇದೆ, ಕಾಂಟ್ರವರ್ಸಿ ಮಾಡ್ಕೊಳ್ಬೇಡಿ, ಜೈಲು ಪರಿಸರಕ್ಕೆ ಅನಿವಾರ್ಯವಾಗಿ ಹೊಂದಿಕೊಳ್ಳಿ. ಕಾರಾಗೃಹದಲ್ಲಿ ಅನಗತ್ಯವಾಗಿ ಕೋಪ ಮಾಡಿಕೊಳ್ಳೋದು, ಬೆರಳು ತೋರಿಸೋದು, ಅನುಚಿತವಾಗಿ ವರ್ತಿಸೋದು, ಈ ಥರದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇಲಾಗೋವರೆಗೆ ಇದೇ ಪರಿಸ್ಥಿತಿ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಳ್ಳಾರಿ ಕಾರಾಗೃಹದಲ್ಲಿರುವಂಥ ದರ್ಶನ್ಗೆ ವಕೀಲರು ಸಲಹೆ ಕೊಟ್ಟಿದ್ದಾರೆ. ನಾಳೆ ವಿಜಯಲಕ್ಷ್ಮಿ ಸೇರಿ ಕುಟುಂಬಸ್ಥರು ಭೇಟಿ ಕೊಡುವಂಥ ಸಾಧ್ಯತೆ ಇದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಇನ್ನೇನು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಜಾಮೀನಿಗೆ ಕೇಳುವಾಗ ಪ್ರಾಸಿಕ್ಯೂಷನ್ ಹೇಳುತ್ತೆ, ನೋಡ್ರಿ ಜೈಲಿನ ಒಳಗಡೆನೇ ಅಸಭ್ಯ, ಜೈಲಿನ ಒಳಗಡೆನೇ ಅವರ ವರ್ತನೆ ಸರಿ ಇಲ್ಲ, ಒಂದು ವೇಳೆ ಅವರಿಗೆ ಜಾಮೀನು ಕೊಟ್ಟು ಹೊರಗಡೆ ಬಿಟ್ಟರೆ ಸಮಾಜದಲ್ಲಿ ಈ ಮನುಷ್ಯ ಹೇಗೆ ಬಾಳ್ವೆ ನಡೆಸುತ್ತೆ, ಏನು ಮಾಡ್ತಾರೆ ಇವರು, ಹಾಗಾಗಿ ಇವರಿಗೆ ಜಾಮೀನು ಕೊಡಬೇಡಿ ಅಂತ ವಾದ ಮಂಡನೆ ಮಾಡುವ ಸಾಧ್ಯತೆಯೂ ಇದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸಲಹೆ ಕೊಟ್ಟಿರುವ ಸಾಧ್ಯತೆ ಇದೆ. ಶಶಿಧರ್ ಮೇಟಿ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಶಶಿಧರ್ ಮೇಟಿ, ಜೈಲಿಗೆ ಹೋದರೆ ಇಂಪ್ರೂವ್ ಆಗ್ತಾರೆ, ಸರಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ದರ್ಶನನ್ನು. ಅಲ್ಲೂ ಯಾವುದೇ ರೀತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಇಲ್ಲ. ಆ ಬೆರಳು ತೋರಿಸೋದಂತೆ, ಅನುಚಿತವಾಗಿ ವರ್ತಿಸೋದಂತೆ ಮಾಡ್ತಾನೇ ಇದ್ದಾರೆ. ಸೊ ವಕೀಲರು ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ. ಈ ಸಲಹೆ ಯಾಕೆ? ವಾಸುದೇವ್, ಸಹಜವಾಗಿ ಒಂದು ರೀತಿಯ ಮನ ಪರಿವರ್ತನೆ ಆಗಬೇಕು ಎನ್ನುವಂಥ ಕಾನ್ಸೆಪ್ಟಲ್ಲಿ ಎಲ್ಲರೂ ಇರ್ತಾರೆ. ಯಾಕಂದರೆ ಜೈಲ್ ಅಂತಂದರೆ ಮನ ಪರಿವರ್ತನೆಯ ತಾಣ. ಅಲ್ಲಿರುವಂಥ ಸಂದರ್ಭದಲ್ಲಿ ಇವರ ಎಲ್ಲವೂ ಕೂಡ ಇವರ ಮೇಲೆ ದೃಷ್ಟಿ ಇಟ್ಟಿರ್ತಾರೆ, ಅಲ್ಲಿ ಜೈಲ್ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಈ ಕಾರಣಕ್ಕೆ ಒಂದು ಪತ್ರವನ್ನು ಬರೀತಾರೆ ಅಡ್ವೊಕೇಟು, ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ. ಯಾಕಂದರೆ ಯಾವುದೇ ಪತ್ರ ಬರೆದಂಥ ಸಂದರ್ಭದಲ್ಲಿ ಅಲ್ಲಿ ಜೈಲ್ ಅಧಿಕಾರಿಗಳು ಸೆನ್ಸರ್ ಮಾಡಿದ ಮೇಲೆ ಅಲ್ಲಿಗೆ ಹೋಗಬೇಕು. ಆ ಪತ್ರದಲ್ಲಿ ಏನಿದೆಯಪ್ಪ ಅಂತಂದರೆ, ನೀವು ಕೋಪಗೊಂಡುವುದಾಗಲಿ, ಕಾಂಟ್ರವರ್ಸಿ, ಈಗ ಇತ್ತೀಚೆಗೆ ನೋಡ್ತೇವೆ, ಅವ್ರ ಕೈ ಬೆರಳನ್ನ, ಮಧ್ಯದ ಬೆರಳನ್ನು ಹಿಡ್ಕೊಂಡು ಬರೋದು, ತೋರಿಸ್ಕೊಂಡು ಕೆಳಗಡೆ ತೋರಿಸ್ಕೊಂಡು ಬರೋದು ಅಂತ ನೋಡಿದಂಥ ಸಂದರ್ಭದಲ್ಲಿ ಅಂತಹ ವರ್ತನೆಗಳು ಹೊರಗಡೆ ಗೊತ್ತಾದ್ರೆ ಮತ್ತು ಬೇಲಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಗೊಂದಲಗಳು ಆಗ್ತವೆ ಎನ್ನುವಂತ ಸೂಕ್ಷ್ಮವಾದಂತ ಸಂದೇಶವನ್ನ ಆ ಪತ್ರದಲ್ಲಿ ನೋಡಿದ್ದಾರೆ. ಅಂದ್ರೆ ಲೈಫ್ ಇಲ್ಲಿಗೆ ಮುಗಿದೋಗಿಲ್ಲ, ಇನ್ನೂ ಲೈಫ್ ಇದೆ, ದಯವಿಟ್ಟು ನೀವು ಭ್ರಮ ನಿರಸನ ಆಗಬೇಡಿ ಎನ್ನುವಂತ ವಿಚಾರವನ್ನ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಜೈಲಿನ ಯಾವುದೇ ಪರಿಸರಕ್ಕೂ ಕೂಡ ಹೊಂದಿಕೊಳ್ಳಬೇಕು ಅನ್ನೋದು. ಅಂದ್ರೆ ಮೊನ್ನೆ ನಡೆದಂತಹ ಘಟನೆ ಎಲ್ಲೋ ಒಂದು ಕಡೆ ಅಡ್ವೊಕೇಟ್ಗಳಿಗೆ ಕೂಡ ಒಂದು ರೀತಿಯ ಒಂದು ಸಂದೇಶವನ್ನ ರವಾನೆ ಮಾಡದಂತಿರುವಂತ ಕಾರಣದಿಂದ ಕಾಂಟ್ರವರ್ಸಿ ಮಾಡ್ಕೊಳ್ಬೇಡಿ ಎನ್ನುವಂತಹ ವಿಚಾರವನ್ನ ಸೂಚ್ಯವಾಗಿ ಹೇಳಿರುವುದನ್ನು ನಾವು ನೋಡ್ತೇವೆ. ಅಂದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ, ಅಲ್ಲಿನ ಜೈಲ್ ಸಿಬ್ಬಂದಿ ಹತ್ರ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ನಾನು ಏನು ಮಾಡಿಲ್ಲ, ನಾನು ಸಹಜವಾಗಿ ನಡ್ಕೊಂಡು ಹೋಗಿದ್ದು, ಅದರಲ್ಲಿ ನಾನು ಆಲೋಚನೆ ಮಾಡಿ ಲಾಯರ್ ಹತ್ರ ಏನ್ ಮಾತಾಡ್ತಾ ಇದ್ದೀನಿ, ಮಾತಾಡ್ಬೇಕು ಅನ್ನುವಂಥದ್ದನ್ನ ಆಲೋಚನೆ ಮಾಡ್ಕೊಂಡು ಹೋಗಿದ್ದೆ ಹೊರತು ಯಾವುದೇ ದುರುದ್ದೇಶ ಇರಲಿಲ್ಲ ಅನ್ನೋದಾಗ್ಯೂ ಕೂಡ ಅವರ ವರ್ತನೆ ಬೇರೆಯವರಿಗೆ ಆ ರೀತಿ ಕಂಡಿರೋದನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಡ್ವೊಕೇಟ್ಗಳಿಗೆ ಕೂಡ ಆ ವಿಚಾರ ಮನವರಿಕೆಯಾಗಿ ಈ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಮನವರಿಕೆ ಮಾಡಿಕೊಟ್ಟಿರುವಂತಹ ಸಾಧ್ಯತೆ ಇದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಶಿಧರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.